ದುಷ್ಯಂತ್ ಇವಾಗ ನಾನು ಅಷ್ಟು ಕ್ಲೋಸ್ ಆಗಿದ್ದೀನಿ ದುಷ್ಯಂತ್ ಅವ್ರ ಜೊತೆ. ಇವಾಗಲೂ ಬ್ರೋ ಅಂತಾನೆ ಅವರು ಕರೆಯೋದು, ನಾನು ಬ್ರೋ ಅಂತಾನೆ ಕರೆಯೋದು. ಅದು ಒಂದೇ ನನಗೆ ಆಗ್ತಿಲ್ಲ. ಬಟ್ ದುಷ್ಯಂತ್ ಶ್ರೇಯಸ್ ಎಲ್ಲ ತುಂಬ ಬ್ಯುಸಿ ಇದ್ದಾರೆ. ಇಲ್ಲಿಂದ ಹೋಗಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವ್ಲಾಗ್ಸ್. ಗೈಸ್, ಇವತ್ತು ಒಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ. ಬಟ್ ಇಟ್ಸ್ ಅ ಬಿಗ್ ಸ್ಟೋರಿ. ಅದನ್ನು ಎಷ್ಟು ಶಾರ್ಟ್ ಮಾಡೋಕ್ಕಾಗುತ್ತೆ ಅಷ್ಟು ಶಾರ್ಟ್ ಮಾಡಿ ಹೇಳಕ್ಕೆ ಟ್ರೈ ಮಾಡ್ತೀನಿ. ಗೈಸ್, ಏನಂದರೆ ಸ್ವಲ್ಪ ಜನಕ್ಕೆ ಗೊತ್ತು ದಟ್ ಇವಾಗ ನಾನು ಹಾಸನಲ್ಲಿದ್ದೀನಿ. ಬಟ್ ಫ್ರಮ್ ಚೈಲ್ಡ್ಹುಡ್ ಟು ಬಿಫೋರ್ 5 months ನಾನು ಇದ್ದಿದ್ದೆಲ್ಲ ಫುಲ್ ಸ್ಕೂಲು ಕಾಲೇಜ್ ಎಲ್ಲನೂ ಕೂಡ ಬ್ಯಾಂಗ್ಳೂರಲ್ಲೇ. ಹಾಸನ ನಮ್ಮೂರು. ಅವಾಗವಾಗ ಬರ್ತಿದ್ದೆ, ಬಟ್ ಐ ವಾಸ್ ನಾಟ್ ಸ್ಟೇಯಿಂಗ್ ಹಿಯರ್ ಫಾರ್ ಮೋರ್ ಡೇಸ್. ಜಾಸ್ತಿ ಅಂದರೆ ಒಂದು 2 days ಉಳ್ಕೋತಿದ್ದೆ, ತಿರುಗಿ ಹೋಗ್ಬಿಡ್ತಿದ್ದೆ ಅವ್ರಿಗೆ. ಬಟ್ ಇವಾಗ ಏನಂದರೆ ಮನೆ ಇಲ್ಲೇ ಆಗಿರೋದ್ರಿಂದ, ನಮ್ಮದು ಮನೆ ಕನ್ಸ್ಟ್ರಕ್ಷನ್ ಇಲ್ಲೇ ಆಯಿತು. ಸೊ ಮನೆ ಇಲ್ಲೇ ಆಗಿರೋದ್ರಿಂದ ಅಪ್ಪ ಅಮ್ಮನ ಜೊತೆನೇ ಇರೋಣ ಅಂತ ಇಲ್ಲಿಗೆ ಬಂದೆ. ಅಪ್ಪ ಅಮ್ಮನ ಇಲ್ಲೇ ಶಿಫ್ಟ್ ಆದರು. ಸೊ ನಾನು ಅಲ್ಲಿ ಕೆಲಸ ರಿಸೈನ್ ಮಾಡಿ ಇಲ್ಲಿಗೆ ಬಂದ್ಬಿಟ್ಟೆ. ಬಟ್ ಏನಂದರೆ ಇವಾಗ ಬ್ಯಾಂಗ್ಳೂರು ಬಿಟ್ಟು ಹಾಸನ ಬರಬೇಕಾದ್ರೆ ಅಯ್ಯೋ ಬ್ಯಾಂಗ್ಳೂರು ಬಿಟ್ಟು ಬರಬೇಕಲ್ಲ, ಇಲ್ಲಿ ಯಾರು ಫ್ರೆಂಡ್ಸ್ ಇರ್ತಾರೆ? ಇದ್ದಾರೆ ಫ್ರೆಂಡ್ಸ್, ಇಲ್ಲ ಅಂತಲ್ಲ, ತುಂಬ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ಇಲ್ಲಿ. ಬಟ್ ಅವರೆಲ್ಲ ಪರಿಚಯ ಆಗಿದ್ದು ತುಂಬ ಲಾಂಗಿಂದ ಏನು ಪರಿಚಯ ಇಲ್ಲ. ದೇ ಆರ್ ಲೈಕ್ ವೆರಿ ರೀಸೆಂಟ್. ಬಟ್ ಇವಾಗ ಇಲ್ಲಿ ಬಂದು ಜಸ್ಟ್ 5 monthsಲ್ಲೇ ಇಲ್ಲಿ ಎಷ್ಟು ಸೆಟ್ ಆಗಿಬಿಟ್ಟಿದೆ ಅಂದರೆ, ಇವಾಗ ನಾನು ವರ್ಕ್ ಬೇಸಿಸ್ ಮೇಲೆ ತಿರ್ಗಾ ಬ್ಯಾಂಗ್ಳೂರು ಶಿಫ್ಟ್ ಆಗಬೇಕು. ನಾನೊಬ್ಬ, ಅಪ್ಪ ಮೇಲೆಲ್ಲ ಇರ್ತಾರೆ, ನಾನೊಬ್ಬ ಶಿಫ್ಟ್ ಆಗಬೇಕು. ಅದು ಒಂದೇ ನನಗೆ ಆಗ್ತಿಲ್ಲ. ಅಂದರೆ ನನಗೆ ಹಾಸನ ಬಿಟ್ಟು ಬ್ಯಾಂಗ್ಳೂರ್ಗೆ ಹೋಗೋಕ್ಕೇ ಇಷ್ಟ ಇಲ್ಲ. ಸೊ ಇಲ್ಲಿರೋ ಫ್ರೆಂಡ್ಸು ಅವನ್ನೆಲ್ಲ ಬಿಟ್ಟು ತಿರ್ಗಾ ನಾನು ಬ್ಯಾಂಗ್ಳೂರ್ಗೆ ಹೋಗಬೇಕು ಅಂದರೆ ಒಂದು ಸ್ವಲ್ಪ ಕಷ್ಟ ಆಗ್ತದೆ. ಬಟ್ ಇವತ್ತು ಅಟ್ 2 o'clock, ಇವಾಗ ಎಷ್ಟು ಗೊತ್ತಾ ಟೈಮ್? ಬೆಸ್ಟ್ ನೋಡಿ, ಇವಾಗ ಇಟ್ಸ್ 10:12. ನನಗೆ 2 o'clock ಟ್ರೈನ್ ಇದೆ. ಸೊ ಹೊರಡಬೇಕು ಹಾಸನಿಂದ. ಪರ್ಮನೆಂಟ್ ಅನ್ನೋ ವರ್ಕ್ ಬೇಸಿಸ್ ಮೇಲೆ ಪರ್ಮನೆಂಟಾಗಿ ನಾನು ಬ್ಯಾಂಗ್ಳೂರ್ಗೆ ಶಿಫ್ಟ್ ಆಗಬೇಕು ತಿರ್ಗಾ ವಾಪಸ್. ಈ ವಿಷಯ ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ದುಷ್ಯಂತ್, ನವೀನ್, ಶ್ರೇಯಸ್ ಇವ್ರಿಗೆಲ್ಲ ಗೊತ್ತು ಆ್ಯಕ್ಚುಲಿ ನಾನು ಹೋಗ್ತಾಯಿದ್ದೀನಿ ಇವತ್ತು ಅಂತ. ಸೊ ಬನ್ನಿ ಅಲ್ಲಿ ಹೋಗಿ ಅವರೆಲ್ಲ ಏನು ಹೇಳ್ತಾರೆ, ಸೊ ಅವ್ರಿಗೆ ನಾನು ಹೋಗ್ತಿರೋದು ಏನು ಅನಿಸಿಕೆ ಇದೆ ಕೇಳಿಸ್ಕೊಂಡು ಬರೋಣ, ಓಕೆನಾ? ಸೊ ಲೆಟ್ಸ್ ಗೋ. ಸೊ ಗೈಸ್, ಇನ್ನೊಂದು ವಿಷಯ ಏನಂದರೆ, ಯಾರೋ ಒಬ್ಬರು ಏನು ಕೇಳೋದು ಅಂದರೆ, ನೀನೆಲ್ಲ ಮಾಡೋ ವೀಡಿಯೋಸು ಅಂದರೆ ಮಿನಿ ಬ್ಲಾಗ್ಸ್ ಯಾರ್ಯಾರು ನೋಡಿದ್ದೀರಾ ಅವರು. ಮಿನಿ ಬ್ಲಾಗ್ಸ್ ನಾನು ಮಾಡಿದಾಗ ಎಲ್ಲ ಹೇಳ್ತಿದ್ದೇನೆಂದರೆ, ಯಾಕೆ ಯಾವಾಗಲೂ ದುಷ್ಯಂತ್ ಅಂತ ಇರ್ತೀಯ, ಎಲ್ಲ ನವೀನ್, ದುಷ್ಯಂತ್, ಶ್ರೇಯಸ್, ಬರೀ ನಿನ್ನ ಫ್ರೆಂಡ್ಸ್ ಜೊತೆನೇ ವೀಡಿಯೋ ಮಾಡ್ತೀಯ, ಅಂದರೆ ಬರೀ ಈ ಫ್ರೆಂಡ್ಸ್ ಜೊತೆನೇ ವೀಡಿಯೋ ಮಾಡ್ತೀಯ ಆ್ಯಂಡ್ ಬರೀ ಅವ್ರ ಜೊತೆನೇ ಇರ್ತೀಯ, ಯಾವಾಗಲೂ ದುಷ್ಯಂತ್ ಜೊತೆನೇ ಇರ್ತೀಯ ಹೇಳಿದ್ರು. ಇದನ್ನು ನೀನು ವೀಡಿಯೋ ಮಾಡಿದ್ರೆ ಏನು ಮಾಡ್ತೀಯಾ? ಈ ಥರ ಹೋದೆ, ದುಷ್ಯಂತ್ ಜೊತೆ ಹೋದೆ, ನವೀನ್ ಜೊತೆ ಹೋದೆ, ಶ್ರೇಯಸ್ ಜೊತೆ ಹೋದೆ, ಇವ್ರ ಜೊತೆ ಇದ್ದಿದ್ದನ್ನು ಬರೀ ಇದು ಮಾತ್ರ ಕಂಟೆಂಟ್ ಥರ ಮಾಡ್ತೀಯಾ ಅಂತ ಹೇಳಿದ್ರು. ಸೊ ಅವ್ರಿಗೆ ಏನು ಹೇಳ್ತೀನಿ ಅಂದರೆ, ನಿಮ್ಗೆ ಯಾರಿಗೂ ಅವರೆಲ್ಲ ನನಗೆ ಏನು ಹೆಲ್ಪ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ನಾನು ಯಾವತ್ತೂ ಹೇಳಿಲ್ಲ. ಪ್ಲಸ್ ದುಷ್ಯಂತ್ ಇವಾಗ ನಾನು ಅಷ್ಟು ಕ್ಲೋಸ್ ಆಗಿದ್ದೀನಿ ದುಷ್ಯಂತ್ ಅವ್ರ ಜೊತೆ. ಇವಾಗಲೂ ಬ್ರೋ ಅಂತಾನೆ ಅವರು ಕರೆಯೋದು, ನಾನು ಬ್ರೋ ಅಂತಾನೆ ಕರೆಯೋದು. ಸೊ ಅವರು ನನಗೆ ಫ್ರೆಂಡ್ ಆಗಿದ್ದು 6 years ಬ್ಯಾಕ್ PUBG BGML ಫ್ರೆಂಡ್ ಆಗಿದ್ದು. ಸೊ BGML ಫ್ರೆಂಡ್ ಆದವರು ಇವಾಗ ಇಷ್ಟು ಕ್ಲೋಸ್ ಆಗಿದ್ದೀವಿ. ಸೊ ನಾವಿಬ್ಬರು ಹೇಗಂದರೆ, ಇವಾಗ ನಾನು ಏನಾದ್ರು ಹಾಸನ ಬರ್ತಿದ್ದೀನಿ ಅಂತ ಅವ್ರಿಗೇನಾದ್ರು ಗೊತ್ತಾಗ್ಬಿಟ್ರೆ, ಬಿಫೋರ್ half an hour ಹಿ ಯೂಸ್ ಟು ಕಮ್ ಟು ರೈಲ್ವೆ ಸ್ಟೇಷನಿಗೆ ಬಂದು ನನ್ನ ಪಿಕ್ ಮಾಡೋಕ್ಕೆ ರೈಲ್ವೆ ಸ್ಟೇಷನ್ ಬರ್ತಿದ್ರು. ರೈಲ್ವೆ ಸ್ಟೇಷನ್ ಬಂದು ನನ್ನ ಪಿಕ್ ಮಾಡಿ, ನನಗಿಲ್ಲಿ ಹಾಸನಲ್ಲಿ ಏನು ಬೋರ್ ಆಗಬಾರ್ದು, ಮನೇಲಿ ಒಬ್ಬನೇ ಇರ್ತೀನಿ, ಇಲ್ಲಿ ಬೇರೆ ಯಾರೋ ಫ್ರೆಂಡ್ಸ್ ಇರಲಿಲ್ಲ, ಓನ್ಲಿ ದೇರ್ 2. ನನಗೆ ಫ್ರೆಂಡ್ಸ್ ಇದ್ದಿದ್ದು ಹಾಸನಲ್ಲಿ ಬರೀ ಇಬ್ಬರೇ, ಒನ್ ಈಸ್ ಮೋನಿಕಾ ಆ್ಯಂಡ್ ಒನ್ ಈಸ್ ದುಷ್ಯಂತ್. ಸೊ ಇವಾಗ ನನಗೆ ಇಲ್ಲಿ ಬೋರ್ ಆಗುತ್ತೆ. ಇವಾಗ ಇನ್ ಕೇಸ್ ನಾನು 2 daysಗೆ ಇಲ್ಲ 3 daysಗೆ ಇಲ್ಲಿ ಹಾಸನಿಗೆ ಬರ್ತಿದ್ದಿದ್ದೆ, ಮನೇಲಿ ಒಬ್ಬನೇ ಇದ್ದು ಬೋರ್ ಆಗುತ್ತೆ ಅನ್ನೋ ಕಾರಣಕ್ಕೆ ನನ್ನ ಪಿಕ್ ಮಾಡೋದ್ರಿಂದ ಹಿಡಿದು ಪಿಕ್ ಮಾಡಾದಮೇಲೆ ನಾನು ಮನೇಲಿದ್ದಾಗ ಅವರು ಏನು ಕೆಲಸ ಇರುತ್ತೋ ಅದೆಲ್ಲ ಗೊತ್ತಿಲ್ಲ, ಬಟ್ ಅದೆಲ್ಲನೂ ಫ್ರೀ ಮಾಡಿಕೊಂಡು ನನಗೋಸ್ಕರ ಹಿ ವಾಸ್ ಟೇಕಿಂಗ್ ಮೀ ಸಮ್ವೇರ್, ಎಲ್ಲಾದರೂ ಹೋಗಿ ಸುತ್ಕೊಂಬರೋಣ ಬನ್ನಿ ಬ್ರೋ ಅಂತ ಕರ್ಕೊಂಡು ಹೋಗ್ತಾಯಿದ್ರು. ಆ್ಯಂಡ್ ನಾನು ಹಾಸನಿಂದ ಬ್ಯಾಂಗ್ಳೂರು ತಿರ್ಗಾ ಹೋಗೋವರೆಗೂ ಕೂಡ ತುಂಬ ಕೇರ್ ಮಾಡೋರು. ಆ್ಯಂಡ್ ನನಗೆ ಬೋರೇ ಆಗಬಾರ್ದು, ಅಂದರೆ ಹಾಸನಿಂದ ಬೋರ್ ಆಗಬಾರ್ದು, ಆ ಥರ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು. ದಟ್ ಈಸ್ ದುಷ್ಯಂತ್. BGMI ಅಲ್ಲಿ ಪರಿಚಯ ಆಗಿದ್ದಂಥ ಫ್ರೆಂಡು ಈಗ ಇಷ್ಟು ಕ್ಲೋಸ್ ಆಗಿದ್ದಾರೆ. ಸೊ ಅವ್ರ ಜೊತೆ ಇಲ್ದಲ್ಲ ಇನ್ಯಾರ ಜೊತೆ ಇರಬೇಕು ಇವಾಗ ಇಲ್ಲಿ ಬಂದಾದ್ಮೇಲೆ. ಆ್ಯಂಡ್ ಇನ್ನೊಂದು ಗೊತ್ತಾ, ಇವಾಗ ನಾನು ಹಾಸನಲ್ಲಿ ಇದ್ದೀನಲ್ಲ,
ಇವಾಗ ಹಾಸನಲ್ಲಿ ಇರೋದಕ್ಕೆ ಹುಡುಗರಲ್ಲಿ ನನಗೆ ಗೊತ್ತಿದ್ದು ದುಷ್ಯಂತ್ ಒಬ್ಬರೇ ಫ್ರೆಂಡ್ಸು. ಅದು ಬಿಟ್ಟು ಮೋನಿಕಾ ಶಿ ಈಸ್ ಲಿಟಲ್ ಫಾರ್ ಅವೇ ಫ್ರಮ್ ಮೈ ಹೋಮ್. ದುಷ್ಯಂತಿಂದ ನನಗೆ ಪರಿಚಯ ಆಗಿದ್ದು ನವೀನಿಂದ ಶ್ರೇಯಸ್. ಸೊ ದುಷ್ಯಂತ್ ಒಬ್ಬರಿಂದ ಇವಾಗ ಆಲ್ಮೋಸ್ಟ್ ಹಾಸನಲ್ಲಿ ಐ ನೋ 10 to 15 ಬಾಯ್ಸ್ ಅಂದರೆ ಫ್ರೆಂಡ್ಸ್ ಇಲ್ಲಿ ಅಷ್ಟು ಜನ ಗೊತ್ತು. ಇನ್ನೊಂದೇನೆಂದರೆ ಅವ್ರ ಪರಿಚಯ ಆಗೋದಲ್ಲದೆ ಅವ್ರ ಫ್ಯಾಮ್ಲಿ, ಟೋಟಲ್ ಫ್ಯಾಮ್ಲಿ, ದುಷ್ಯಂತ್ ಅವ್ರ ಟೋಟಲ್ ಫ್ಯಾಮ್ಲಿ ನನಗೆ ಪರಿಚಯ ಇದೆ. ನವೀನ್ ಅವ್ರ ಫ್ಯಾಮ್ಲಿ ಪರಿಚಯ ಇದ್ದಾರೆ, ಶ್ರೇಯಸ್ ಅವ್ರ ಫ್ಯಾಮ್ಲಿ ಪರಿಚಯ ಇದ್ದಾರೆ. ದೇ ಆಲ್ ನೋ ಮಿ ವೆರಿ ವೆಲ್. ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅವರು ಕೂಡ. ಸೊ ಈ ಥರ ಇರಬೇಕಾದ್ರೆ ಹಾಸನ್ ಬಿಟ್ಟು ತಿರ್ಗಾ ಬ್ಯಾಂಗ್ಳೂರ್ ಅಂದರೆ ಇರೋದು ಬೇಜಾರು. ಅಂದರೆ ಒಂದು, ಇಲ್ಲಿ ನಾವು ಎಂಜಾಯ್ ಮಾಡಿದ್ದು, ವೀಡಿಯೋಸ್ ಮಾಡಿದ್ದು, ನಾವು ಸುತ್ತಾಡ್ತಿದ್ದಿದ್ದು, ಟ್ರಿಪ್ ಅಂತ ಹೋಗ್ತಿದ್ದಿದ್ದು. ಆ್ಯಂಡ್ ಇವ್ರು 3 ಜನ, ಮೇಯ್ನ್ಲಿ ದುಷ್ಯಂತ್, ನವೀನ್, ಶ್ರೇಯಸ್, ಇವ್ರು 3 ಜನ ಜೊತೆ ಎಂಜಾಯ್ ಮಾಡೋದನ್ನು ನಾನು ಬ್ಯಾಂಗ್ಳೂರಲ್ಲಿ ಮಾಡೋಕ್ಕಾಗಲ್ಲ. ಅಲ್ಲಿ ಫ್ರೆಂಡ್ಸ್ ಇದ್ದಾರೆ ಆ್ಯಂಡ್ ಹೊಸ ಫ್ರೆಂಡ್ಸ್ ಕೂಡ ಆಗ್ತಾರೆ ಇವಾಗ, ಇಲ್ಲ ಅಂತಲ್ಲ. ಬಟ್ ದೀಸ್ 3 ಪೀಪಲ್ ಆರ್ ವೆರಿ ಸ್ಪೆಷಲ್ ಟು ಮೀ, ನವೀನ್, ದುಷ್ಯಂತ್ ಆ್ಯಂಡ್ ಶ್ರೇಯಸ್. ಆ್ಯಂಡ್ ಇನ್ ದಿಸ್ ಮೇಯ್ನ್ಲಿ ದುಷ್ಯಂತ್, ಅವ್ರಿಗೆ ಗೊತ್ತಿಲ್ಲ ನಾನು ಈ ಥರ ಎಲ್ಲ ವೀಡಿಯೋ ಮಾಡ್ತಿದ್ದೀನಿ ಅಂತ, ಇದನ್ನು ಪೋಸ್ಟ್ ಮಾಡ್ತೀನಿ ಅಂತಲೂ ಗೊತ್ತಿಲ್ಲ ಅವ್ರಿಗೆ. ಬಟ್ ದುಷ್ಯಂತ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಅಂದರೆ ಹಿ ಹಸ್ ಡನ್ ಎ ಲಾಟ್ ಫಾರ್ ಮಿ. ಹಿ ಹಸ್ ಡನ್ ಎ ವೆರಿ 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 ಲಾಟ್ ಫಾರ್ ಮಿ. ಯಾವಾಗ ಬಂದರೂ ಅಷ್ಟೇ, ನನಗೆ ಯಾವಾಗ ಬೇಕು ಅಂದರೂ ಅಷ್ಟೇ, ಕಷ್ಟ ಅಂದಿದ ತಕ್ಷಣ ಫಸ್ಟು ಬ್ರೋ ನಾನು ಇದೀನಿ ಬನ್ನಿ ಅಂತ ಅನ್ನೋದೇ ದುಷ್ಯಂತ್ ಇಲ್ಲಿ. ಸೊ ಬನ್ನಿ, ಇವತ್ತು ಅವ್ರ ಮನೇಲೆ ವಾಚ್ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ ನೋಡಿ, ವಾಚೇ ಹಾಕಿಲ್ಲ. ಸೊ ವಾಚ್ ಅವರೇ ತೊಗೊಂಬರೋದು ನನಗೆ. ಸೊ ಈಗ ಅವ್ರ ಕೆಲಸದ ಜಾಗಕ್ಕೆ ಹೋಗಿ ವಾಚ್ ಇಸ್ಕೊಂಡು ಅವ್ರ ಹತ್ರ ಹೊರಡಬೇಕು. ಸೊ ಲೆಟ್ಸ್ ಗೋ. ಸೊ ಗೈಸ್, ಆ್ಯಕ್ಚುಲಿ ವಾಚ್ ಇಸ್ಕೊಂಡಾಯಿತು ದುಷ್ಯಂತ್ ಹತ್ರ. ಬಟ್ ದುಷ್ಯಂತ್, ಶ್ರೇಯಸ್ ಎಲ್ಲ ತುಂಬ ಬ್ಯುಸಿ ಇದ್ದಾರೆ ಇವಾಗ, ಅವ್ರು ಈಚೆ ಬರೋಕ್ಕಾಗಲ್ಲ ಕೆಲಸದಿಂದ. ಸೊ ಅವ್ರ ಹತ್ರ ವಾಚೆಲ್ಲ ಇಸ್ಕೊಂಡು ಅವ್ರಿಗೆ ಹೇಳಾಯಿತು. ಸೊ ದುಷ್ಯಂತ್ ಅವ್ರ ಗಾಡಿ ಕೀ ನನ್ನ ಹತ್ರ ಇದೆ. ಸೊ ನನ್ನ ಹತ್ರ ನನ್ನ ಗಾಡಿ PG ಯಲ್ಲಿದೆ ಬ್ಯಾಂಗ್ಳೂರಲ್ಲಿ. ಸೊ ಅವ್ರ ಗಾಡಿ ಕೀ ಇಸ್ಕೊಂಡು ಇವಾಗ ನವೀನ್ನ ಮೀಟ್ ಮಾಡೋಣ ಅಂತ ಹೋಗ್ತಿದ್ದೀನಿ. ನವೀನ್ನ ಮೀಟ್ ಮಾಡಿ ಅವ್ರು ಸಿಗ್ತಾರಾ ಇಲ್ಲ ಅವರು ತುಂಬ ಬ್ಯುಸಿನ ನೋಡಬೇಕು. ಬನ್ನಿ ಹೋಗೋಣ. ಸೊ ಗೈಸ್, ಆ್ಯಕ್ಚುಲಿ ನವೀನ್ ಅವರ ಆಫೀಸ್ ಹತ್ರ ಬಂದಿದ್ದೀನಿ. ನವೀನ್ಗೆ ಕಾಲ್ ಮಾಡಿದ್ದೀನಿ, ಬರ್ತಿದ್ದಾರೆ. ಸೊ ಬನ್ನಿ, ಈಗ ನವೀನ್ಗೆ ನಾನೀಗ 2 ಗಂಟೆಗೆ ಹೋಗ್ತಿರೋ ವಿಷಯ ಗೊತ್ತು. ಆ್ಯಕ್ಚುಲಿ 2 o'clock ಟ್ರೈನ್ ಇದೆ, ಹೋಗ್ತಿದ್ದೀನಿ ಅಂತ. ಸೊ ಬನ್ನಿ, ಅವ್ರೇನು ಹೇಳ್ತಾರೆ ಅಂತ ನೋಡಿ ಅವ್ರನ್ನೊಂದು ಸರಿ ಮೀಟ್ ಮಾಡಿ. ತುಂಬ ಲಾಂಗ್ ಗ್ಯಾಪ್ ಆಗುತ್ತಲ್ಲ ನಾವೆಲ್ಲ ಮೀಟ್ ಮಾಡೋಕ್ಕೆ ತಿರ್ಗಾ. ಸೊ ನಾನು ಮೀಟ್ ಮಾಡಿ ಮಾತಾಡಿಸ್ಕೊಂಡು ಇಲ್ಲಿಂದ ಹೋಗೋಣ. ಸೊ ಬನ್ನಿ, ನವೀನ್ ಅವ್ರು ಬಂದಿದ್ದಾರೆ. ಹೇಳಿ ಇವಾಗ ಹಾಯ್ ಗೈಸ್. ನೋಡಿ ನವೀನ್ ಅವರು ಫುಲ್ಲು ಫಾರ್ಮಲ್ಸಲ್ಲಿ ಮಿಂಚ್ತಾ ಇದ್ದಾರೆ. ಕೆಲಸ ಅಲ್ವಾ, ಏನು ಮಾಡೋದು. ಸರಿ ಬ್ರೋ, ಬರಲಾ? ಬಾಯ್. ಸರಿ ಬಾಯ್. ಬಾಯ್ ಬಾಯ್. ಸಿಗ್ತೀನಿ ತಾಳಿ. ಹಾಂ ಬಾಯ್ ಬ್ರೋ, ಬಾಯ್ ಬಾಯ್. ಸೊ ಗೈಸ್, ಆ್ಯಕ್ಚುಲಿ ಇವನ್ ನವೀನ್ ಕೂಡ ತುಂಬ ಬ್ಯುಸಿ ಇದ್ದಾರೆ. ಅವ್ರನ್ನೂ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ ಪಾಪ. ಅವ್ರು ಈಚೆ ಬಂದು ಮಾತಾಡ್ಸ್ಕೊಂಡು ಹೋದರು. ಸೊ ಅವ್ರಿಗೂ ಟೈಮ್ ಇಲ್ಲ. ಸೊ ವಿಡಿಯೋನೂ ಅವ್ರು ಮಾತಾಡಿದ್ದೆಲ್ಲ ತೆಗಿಯೋಕ್ಕಾಗಲ್ಲ. ಬಟ್ ಹಿ ಸೆಡ್ ವೆರಿ ವೆಲ್, ಬನ್ನಿ 1 ತಿಂಗಳಿಗೆ ಇಲ್ಲ ನಾವೇ ಬರ್ತೀವಿ ನಿಮ್ಮನ್ನ ನೋಡೋಕ್ಕೆ ಬ್ಯಾಂಗ್ಳೂರ್ಗೆ ಅಂತ. ಈ ಥರ ಫ್ರೆಂಡ್ಸ್ನ ಬಿಟ್ಟೋಗೋದೇ ತುಂಬ ಕಷ್ಟ. ಬಟ್ ಐ ಆಮ್ ಹ್ಯಾಪಿ. 3 ಜನನೂ ಸಿಕ್ಕರು, 3 ಜನನೂ ಮಾತಾಡಿದ್ವಿ. ತಿರ್ಗಾ ಆದರೆ ಮೀಟ್ ಆಗ್ತೀವಿ, ಇಲ್ಲಾಂದರೆ ನಾನು ಹಂಗೆ ಹೊರಡ್ತೀನಿ. ನೋಡೋಣ. ಇವಾಗ ದುಷ್ಯಂತ್ ಗಾಡಿ ಇಸ್ಕೊಂಬಂದಿದ್ದೀನಿ. ಸೊ ಬನ್ನಿ ಹೋಗೋಣ ಮನೆಗೆ. ನಾನೇನೋ ತೊಗೋಬೇಕಿತ್ತು. ಸೊ ಅದನ್ನು ತೊಗೊಂಡು ವಾಚ್ ಇಸ್ಕೊಂಡು ದುಷ್ಯಂತ್ ಹತ್ರ, ದುಷ್ಯಂತ್, ಶ್ರೇಯಸ್ ಆ್ಯಂಡ್ ನವೀನ್ 3 ಜನನೂ ಮೀಟ್ ಮಾಡಿ. ದುಷ್ಯಂತ್ ಆ್ಯಂಡ್ ಶ್ರೇಯಸ್ ಅವ್ರ ಆಫೀಸ್ ಈಗ ತಾನೇ ಹೋಗಿದ್ದಾರೆ. ಸೊ ಅವ್ರು ಈಚೆ ಬರೋಕ್ಕಾಗಲ್ಲ. ಆ್ಯಂಡ್ ನಾನು ಆಫೀಸಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ, ಅವ್ರ ಆಫೀಸಲ್ಲಿ ಅಲೋ ಇಲ್ಲ. ಸೊ ಅವರಿಬ್ರದ್ದು ವೀಡಿಯೋ ಮಾಡಿ ತೋರ್ಸೋಕ್ಕಾಗಿಲ್ಲ. ಸೊ ಅವ್ರನ್ನೆಲ್ಲ ಹೋಗಿ ಮಾತಾಡಿಸ್ಕೊಂಡು, ನವೀನ್ ಸಿಕ್ಕರು. ಸೊ ಅವ್ರನ್ನ ಮಾತಾಡಿಸಿ ಅವ್ರಿಗೆಲ್ಲ ಹೇಳಿ ಹೊರಡ್ತಾಯಿದ್ದೀನಿ. ಸೊ ಇವಾಗ ಮನೆಗೆ ಹೋಗ್ತಿದ್ದೀನಿ. ಮನೆಗೆ ಹೋಗಿ ಇನ್ನೂ ನನ್ನ ಥಿಂಗ್ಸ್ ಏನೇನು ಪ್ಯಾಕ್ ಮಾಡ್ಕೋಬೇಕು ಅಂತ ನೋಡಿಕೊಂಡು ಅದನ್ನೆಲ್ಲ ಪ್ಯಾಕ್ ಮಾಡಿ ಹೊರಡಬೇಕು. ಹಾಸನ್ ಬಿಟ್ಟು ಬ್ಯಾಂಗ್ಳೂರು ಹೊರಡ್ಬೇಕು ಈಗ. ಸೊ ಬನ್ನಿ ಹೋಗೋಣ. ಹೋಗಿ ಅಲ್ಲೆಲ್ಲ ಹೇಗಿರುತ್ತೆ ಬ್ಯಾಂಗ್ಳೂರಲ್ಲಿ PG ಸ್ಟೇ ಆಗಬೇಕು. ಇದು ಎಲ್ಲರಿಗೂ ಏನು ಅಂದರೆ ಇಟ್ಸ್ ನಾಟ್ ಎ ನ್ಯೂ ಥಿಂಗ್. ಬಟ್ ನನಗೆ ನನ್ನ PGಲಿ ಇದ್ದೇ ಇಲ್ಲ. ಒಂದು ಸತಿ PG ಹೇಗಿರುತ್ತೆ, ಒಳಗಡೆ ಏನೇನಿರುತ್ತೆ ಅಂತಲೇ ಗೊತ್ತಿರಲಿಲ್ಲ. ಸೊ ಮೊನ್ನೆ ಹೋಗಿದ್ದೆ ಬ್ಯಾಂಗ್ಳೂರಿಗೆ, ಆವಾಗ ನೋಡ್ಕೊಂಡು ಬಂದಿದ್ದೀನಿ ಒಂದು PG. ಸೊ ಇನ್ಮೇಲೆ ಅಲ್ಲೇ ಇರಬೇಕು. ಸೊ PG ಲೈಫ್ ಹೇಗಿರುತ್ತೆ ಗೊತ್ತಿಲ್ಲ, ಹೊಸ ಎಕ್ಸ್ಪೀರಿಯೆನ್ಸ್ ನನಗೆ. ಫಾರ್ ಮೀ ಇಟ್ಸ್ ಎ ನ್ಯೂ ಎಕ್ಸ್ಪೀರಿಯೆನ್ಸ್. ಸೊ ಹೋಗೋಣ, PGಲೆಲ್ಲ ಹೇಗಿರುತ್ತೆ, ಅಲ್ಲಿ ಹೇಗೆ ಫ್ರೆಂಡ್ಸ್ ಆಗ್ತಾರೆ. ಸೊ ಬ್ಯಾಂಗ್ಳೂರು ಹೋಗಿ ಏನೇನು ವೀಡಿಯೋಸ್ ಮಾಡ್ಬೋದು, ಅಲ್ಲಿ ಏನೇನು ಮಾಡ್ತೀನಿ, ಸೊ ಎಲ್ಲ ತೋರಿಸ್ತೀನಿ. ಇನ್ಮೇಲೆ ಬ್ಯಾಂಗ್ಳೂರಲ್ಲೂ ವ್ಲಾಗ್ಸ್
ವಿಡಿಯೋಸ್ ಎಲ್ಲ ಮಾಡ್ತೀನಿ ಗೈಸ್, ನೋಡಿ ಸಪೋರ್ಟ್ ಮಾಡಿ ಇದೇ ಥರ. ಸೊ ಹಾಸನ್, ಬಾಯ್ ಬಾಯ್ ಹಾಸನ್. ಆ್ಯಂಡ್ ಐ ಮಿಸ್ ದಿಸ್ ರೋಡ್ ವೆರಿ ಮಚ್ ಗೈಸ್, ಮೈ ಫೇವ್ರೆಟ್ ರೋಡ್. ಬಾಯ್ ಬಾಯ್ ಮಾಡು, ಬಾಯ್ 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 ಬಾಯ್. ಸೊ ಗೈಸ್ ಫೈನಲಿ ರೈಲ್ವೆ ಸ್ಟೇಷನ್ ಬಂದಾಯಿತು. ಈಗ ಟಿಕೆಟ್ ಇಸ್ಕೊಂಡು ಸೊ ಗೈಸ್ ಫೈನಲಿ ರೈಲ್ವೆ ಸ್ಟೇಷನ್ ಬಂದು ಟಿಕೆಟ್ ತೊಗೊಂಡಾಯಿತು. ನನಗಿಂತ ಮುಂಚೆನೇ ಟ್ರೈನ್ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಸೊ ಐ ಹ್ಯಾವ್ ಸ್ಟಿಲ್ ಹಾಫ್ ಆನ್ ಅವರ್. ಸೊ ಬನ್ನಿ ಹೋಗಿ ಒಳ್ಳೆ ಸೀಟ್ ಇಟ್ಕೊಂಡು ಹತ್ತನ. ಸೊ ಬಾಯ್ ಬಾಯ್ ಹಾಸನ್, ಗೈಸ್ ಮನೇಲಿ ಊಟ ಮಾಡೋಕ್ಕಾಗಿಲ್ಲ, ಟೈಮ್ ಆಗಿಬಿಡುತ್ತೆ ಅಂತ ರೈಲ್ವೆ ಸ್ಟೇಷನಲ್ಲೇ ಊಟ ಇಸ್ಕೊಂಡು ಜೊತೆಗೆ ಬಿಸ್ಕೆಟ್ ಸ್ನ್ಯಾಕ್ಸ್ ಥರ ತೊಗೊಂಡಿದ್ದೀನಿ. ಸೊ ಬನ್ನಿ ಹೋಗೋಣ, ದಟ್ಸ್ ಫುಡ್. ಗೈಸ್ ಇವಾಗ ಬ್ಯಾಂಗ್ಳೂರು ರೀಚ್ ಆಗಾಯಿತು. ಸೊ ರೈಲ್ವೆ ಸ್ಟೇಷನಿಂದ ಇಳಿದು ಮೆಟ್ರೋಗೆ ಬಂದಿದ್ದೀನಿ. ಎಸ್ ನಾನು ಈ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಈ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಆ್ಯಂಡ್ ಇನ್ಮೇಲೆ ಬ್ಯಾಂಗ್ಳೂರಿಂದ ವೀಡಿಯೋಸ್ ಮಾಡ್ತೀನಿ, ನೋಡಿ ಇದೇ ಥರನೇ ಸಪೋರ್ಟ್ ಮಾಡಿ. ಹಾಸನ್ ಗೈಸ್, ಮಿಸ್ ಯು ಆಲ್ ಮೈ ಫ್ರೆಂಡ್ಸ್.